ಆತ್ಮೀಯರೇ, ನರೇಗಾ ಬಚಾವ್ ಪಾದಯಾತ್ರೆ ಇದೀಗ ಸುಳ್ಯದಿಂದ ಹೊರಟು ಮುಲ್ಕಿಯವರೆಗೆ ಪಾದಯಾತ್ರೆಯಲ್ಲಿ ಸಾಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಿ. ಇದೀಗ ಸುಳ್ಯದಿಂದ ಹೊರಟಿರುವಂತಹ ಕಾಂಗ್ರೆಸ್ ಪಾದಯಾತ್ರೆ ಏನಿದೆ ಇದೀಗ ಸುಳ್ಯವನ್ನ ದಾಟಿ ಓಡಬೈಯಲ್ಲಿ ಸಾಗ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಯುವ ಕಾಂಗ್ರೆಸ್ ವತಿಯಿಂದ ನಡೀತಾ ಇರುವಂತಹ ಸುಳ್ಯದಿಂದ ಮುಲ್ಕಿಯವರೆಗೆ ನರೇಗಾ ಬಚಾವ್ ಪಾದಯಾತ್ರೆ ಇದೀಗ ನಡೀತಾ ಇರುವಂತದ್ದು. ಹಿರಿಯ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಶ್ರೀಯುತ ರಮಾನಾಥ ರೈ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಪಾದಯಾತ್ರೆ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ಈ ಪಾದಯಾತ್ರೆ ಬಗ್ಗೆ ಮನಮೋಹನ್ ಸಿಂಗ್ ಸರ್ಕಾರ, UPA ಸರ್ಕಾರ ಅಧಿಕಾರದ ಸಂದರ್ಭದಲ್ಲಿ ದೇಶದ ಕೂಲಿ ಕಾರ್ಮಿಕರ ಹಿತವನ್ನು ಗಮನಿಸಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಹಾತ್ಮ ಗಾಂಧಿಯ ಹೆಸರ ಮೇಲೆ ತಂದಿದ್ರು. ಉದ್ಯೋಗ ಖಾತ್ರಿ ಅನ್ನುವಂಥದ್ದು ಒಂದು ಹಕ್ಕು. ಯಾವ ರೀತಿಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಒಂದು ಹಕ್ಕ, ಭೂಮಸ್ತೆ ಕಾಯ್ದೆ ಒಂದು ರೀತಿಯ ಹಕ್ಕ, RTA ಒಂದು ರೀತಿಯ ಹಕ್ಕು, ಎಲ್ಲವೂ ಕೂಡ ಈ ಹಕ್ಕುಗಳನ್ನ ಋಣ ಪರಿಹಾರ ಕಾಯ್ದೆ ಒಂದು ಹಕ್ಕು, ಭೂಮಸೂದೆ ಕಾಯ್ದೆ ಒಂದು ಹಕ್ಕು, ಈ ಎಲ್ಲ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಕೂಲಿ ಕಾರ್ಮಿಕರ ಹಿತವನ್ನ, ಅವರ ಉದ್ಯೋಗ ಇಲ್ಲದೆ ಇದ್ದು ಮನೆಯಲ್ಲಿ ಕೂಲಿ ಕೆಲಸ ಆಗದೆ ಅವರಿಗೆ ಕಷ್ಟ ಆಗತ್ತೆ ಅಂತೇಳಿ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಉದ್ಯೋಗ ಖಾತ್ರಿ ಯೋಜನೆ ಅಂತದ್ದು. ಆವಾಗ ದಿನ ವಿರೋಧ ಪಕ್ಷ BJP ಅದರ ಟೀಕೆ ಮಾಡಿತ್ತು. ಅದು ಬಂದ ನಂತರ ದೇಶ ಅಲ್ಲ ಪ್ರಪಂಚ ಜನ ಒಂದೊಂದು ಕಾರ್ಯಕ್ರಮವನ್ನ ಮೆಚ್ಚಿದ್ರು. ಒಂದು ಕೂಲಿ ಕಾರ್ಮಿಕರೇ ಬೇಕಾಗಿ ಒಂದು ಹಕ್ಕನ್ನು ತಂದಿರ್ತಕ್ಕಂಥದ್ದ ಚರಿತ್ರೆ ಇದು ಪ್ರಪಂಚದ ಚರಿತ್ರೆಯಲ್ಲಿ ಭಾಗವಾಗಿ ಉಳಿಯಿತು ಅಂತ ಹೇಳುವುದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೇನೆ ಪ್ರತಿಯೊಂದು ಕಾರ್ಯಕ್ರಮದ ಬಗ್ಗೆ ನೀವು ಯೋಚನೆ ಮಾಡಿ. ಇಂದಿರಾ ಗಾಂಧಿ 20 ವರ್ಷ ಆರ್ಥಿಕ ಕಾರ್ಯಕ್ರಮ ಇರ್ಬೋದು, ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು, ಇದೆಲ್ಲವೂ ಕೂಡ ಬಡವರಿಗೆ ಬೇಕಾದ ಕಾರ್ಯಕ್ರಮ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ. ಇವತ್ತು 20 ವರ್ಷ ಆಯ್ತು ಈ ಉದ್ಯೋಗ ಖಾತ್ರಿ ಯೋಜನೆ. ಗ್ರಾಮ ಪಂಚಾಯತ್ ಸದಸ್ಯರೇ ಕೇಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಕೇಳಿ, ಒಂದು ಸಂದರ್ಭದಲ್ಲಿ ಅನುದಾನ ಕೊರತೆ ಇದ್ದಾಗ ಈ ಉದ್ಯೋಗ ಖಾತ್ರಿ ಯೋಜನೆ ಅವರ ಕೈ ಹಿಡಿಯಿತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಸಾಮಾನ್ಯ ವಿಚಾರಗಳು. ಅಂತ ಉದ್ಯೋಗ ಖಾತ್ರಿ ಯೋಜನೆ ದುರ್ಬಲಗೊಳಿಸ್ತಕ್ಕಂಥದ್ದು, ಗಾಂಧಿ ಅವರ ಹೆಸರನ್ನು ಅಪಮಾನ ಮಾಡಿಸ್ತಕ್ಕಂಥದ್ದು, ಮತ್ತು ಇವತ್ತು ಏನು ಪಂಚಾಯತ್ನಲ್ಲಿ ಅವರೇ ತೀರ್ಮಾನ ಮಾಡಿ ಉದ್ಯೋಗ ಖಾತ್ರಿ ಯೋಜನೆ ಮಾಡತಕ್ಕಂಥ ಸ್ವಾಯತ್ತೆಗೆ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇದರ ಮೂಲ ಸ್ವರೂಪವನ್ನೇ ಬದಲು ಮಾಡಿ ದೇಶದ ಸರ್ಕಾರ ನೇರವಾಗಿ ಹಣವನ್ನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಸಿಗುವಂತಹದ್ದು, ಅದನ್ನ ಇವತ್ತು 60-40 ಅನುಪಾತದಲ್ಲಿ ರಾಜ್ಯ ಸರ್ಕಾರ 40 ಭಾಗ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು, ಅದು ಇವತ್ತು ನಮ್ಮ ಯೋಜನೆ ಅಂತ ಹೇಳಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅದನ್ನು ಬದಲಾಯಿಸಿ ಬೇರೆ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು BB ಗ್ರಾಮ್ಜಿ ಕಾರ್ಯಕ್ರಮ. ಬಹುಶಃ ಅದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಬಹುಶಃ ಇವತ್ತು 50-60-40 ಅನುಪಾತವನ್ನು ತಂದಿರ್ತಕ್ಕಂಥದ್ದು, ಮತ್ತು ಯಾವ ಪಂಚಾಯತಿಗೆ ಅನುದಾನ ಕೊಡಬೇಕು ಅನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರ ತೀರ್ಮಾನ ಮಾಡತಕ್ಕಂಥದ್ದು, ಯಾವ ಸರ್ಕಾರ ಸ್ವಾಯತ್ತೆಯನ್ನು ಕೂಡ ಪ್ರಶ್ನೆ ಮಾಡಿದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರಿಂದಾಗಿ ಇದನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರಾದ್ಯಂತ ಈ ಕಾರ್ಯಕ್ರಮ ಮಾಡುವಾಗ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇದ್ವಿ. ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಅದು ಬಡವರಿಗೆ ಬೇಕಾದ ಯಾವುದೇ ಕಾರ್ಯಕ್ರಮ, ಇವತ್ತು ಭೂಮಸೂದೆ ಕಾನೂನು ಮಾತ್ರ ಅಲ್ಲ, ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ, ಅಕ್ಕ ಬಗರಕುಂ ಸಾಗೋಲಿ ಕಾರ್ಯಕ್ರಮ, ಇವತ್ತು ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮವನ್ನು ದೇಶದಲ್ಲಿ ಸಂಪೂರ್ಣ ಅನುಷ್ಠಾನ ಬಂದಿರತಕ್ಕಂಥದ್ದು, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ, ಹಾಗೆ ರಾಜೀವ್ ಗಾಂಧಿ ಡ್ರಿಂಕಿಂಗ್ ಮಿಷನ್ 74, 74, 73 ತಿದ್ದುಪಡಿದ ನಂತರ ಕೇಂದ್ರದ ಹಣ ನೇರವಾಗಿ ಪಂಚಾಯತ್ ಬರ್ತಕ್ಕಂಥ ಒಂದು ಅವಕಾಶನ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟು ಇವತ್ತು ಗ್ರಾಮದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಅದು ಕಾರಣೀಭೂತವಾಯಿತು. ಆ ಕಾರಣೀಭೂತವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಬಹುಶಃ ಈ ಒಂದು ದೃಷ್ಟಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಒಂದು ಅವಕಾಶ ಬಡವರಿಗೆ ಸಿಕ್ಕಿತ್ತು ಅಂತ ಇರ್ತಕ್ಕಂಥ. ಆಕಟ್ಟು ಜನ ಅವರ ಜಮೀನಲ್ಲಿ ಕೆಲಸ ಮಾಡಿ ಅವರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಅವರಿಗೂ ಕೂಡ ಅನುಕೂಲ ಆಯಿತು. ನೇರವಾಗಿ
ಅವರಿಗೂ ಕೂಡ ದುಡ್ಡು ಕೊಡತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿದೆ. ಅಸೆಟ್ಗೆಲ್ಲ ಕ್ರಿಯೇಟ್ ಮಾಡತಕ್ಕಂಥದ್ದು. ಇವತ್ತು ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾದಂತ ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು, ನನ್ನ ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡ್ಲಿಕ್ಕೆ ಅವಕಾಶ ಕಾರ್ಯಕ್ರಮ ಇದೊಂದು ದೊಡ್ಡ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ. ಇವತ್ತೇನು ಹೇಳ್ತಾರೆ ಭ್ರಷ್ಟಾಚಾರ ಆಗುತ್ತೆ ಅಂತೇಳಿ, ಬಹುಶಃ ಯಾವುದ್ರಲ್ಲಿ ಭ್ರಷ್ಟಾಚಾರ ಆಗುತ್ತೆ ಯಾವುದು ಏನು ಅಂತ ನನಗೆ ಅರ್ಥ ಆಗುದಿಲ್ಲ. ಇವತ್ತು ಯಾವುದೇ ಇಲಾಖೆ ಏನೇ ಇದ್ರೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇವತ್ತು ದೇಶಾದ್ಯಂತ ಕೆಲವು ಭ್ರಷ್ಟಾಚಾರ ಮಾಡಿದ ಎಲ್ಲ ಕಾರ್ಯಕ್ರಮದ ಬಗ್ಗೆ ಅವರು ಮಾತಾಡ್ತಾರ ಅಂತ ಹೇಳುವ ಪ್ರಶ್ನೆ ಆಗುತ್ತೆ. ಇವತ್ತು ಮೂ ಕೊಯ್ಲಿಕ್ಕೆ ಹೊರಟಿದ್ದಾರೆ, ಸಿಂಬಲ್ ಸುರು ಬರುತ್ತದೆ ಅಂತೇಳಿ ಮೂ ಕೊಯ್ಲಿಕ್ಕೆ ಹೋಗಿರ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ ಅಂತ ಕೇಳ್ತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಭಟನೆ ಇದೆ. ಅದಕ್ಕಾಗಿ ನಾವು ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರಿದ್ದಾರೆ. ಅವರು ಕೂಡ ಈ ಒಂದು ನರೇಗಾ ಪಾದಯಾತ್ರೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಸುಳ್ಯದಿಂದ ಮುಲ್ಕಿವರೆಗೆ ಮನ್ರೇಗಾ ಬಚಾವೋ ಸಂಗ್ರಾಮ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 100 ಕಿಲೋಮೀಟರ್ನ ಇದೊಂದು ಪಾದಯಾತ್ರೆ 4 ದಿವಸಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. ಉದ್ದೇಶ ಏನಂತ ಹೇಳಿದ್ರೆ 20 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಅಧ್ಯಕ್ಷರಾಗಿ ಒಂದು ಮನ್ರೇಗಾ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಈ ಮನ್ರೇಗಾ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ವರ್ಷದಲ್ಲಿ 100 ದಿವಸ ಬಡ ಕೃಷಿ ಕೂಲಿ ಕಾರ್ಮಿಕರಿಗೆ ಮತ್ತು ಕೃಷಿಕರಿಗೆ ಕೂಡ 100 ದಿವಸ ಕಡ್ಡಾಯವಾಗಿ ಉದ್ಯೋಗವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಉದ್ಯೋಗವನ್ನು ನಮಗೆ ಕೊಡ್ಲಿಕ್ಕೆ ಆಗದೆ ಹೋದಲ್ಲಿ ಗ್ರಾಮ ಪಂಚಾಯತ್ 100 ದಿನಗಳ ಸಂಬಳವನ್ನ ಕೂಲಿಯನ್ನ ಅವರಿಗೆ ಕೊಡಬೇಕು. ಇದು ಕೇವಲ ಕಾರ್ಯಕ್ರಮ ಅಲ್ಲ, ಇದನ್ನು ಶಾಸನಬದ್ಧವಾಗಿ ಕಾಯ್ದೆಯಾಗಿ ಮಾಡಿ ಜಾರಿಗೆ ತಂದರು. ಆ ಕಾರ್ಯಕ್ರಮ ಸುಮಾರು 20 ವರ್ಷಗಳಿಂದ ಅನೇಕ ಕೋಟ್ಯಾಂತರ ಕೃಷಿ ಕೂಲಿ ಕಾರ್ಮಿಕರಿಗೆ, ಕೃಷಿಕರಿಗೆ ವರದಾನ ಆಗಿತ್ತು. ಕೃಷಿಕರು ತಮ್ಮ ಮನೆಯಲ್ಲಿ ಬಾವಿ ತೋಡುವಂತಹದ್ದು, ನೆಲ ಸಮತಟ್ಟು ಮಾಡುವಂತಹದ್ದು, ಅಡಿಕೆ ಸಸಿಗಳಿಗೆ ಗುಂಡಿ ತೆಗೆಯುವಂತಹದ್ದು, ಇಂತಹ ಕಾರ್ಯದಲ್ಲಿ ತಮ್ಮ ಸ್ವಂತ ಜಮೀನಿನಲ್ಲಿ ಅವರು ಕೆಲಸ ಮಾಡಿದ್ರು ಅವರಿಗೂ ಕೂಲಿ ಕೊಡುವಂತ ಒಂದು ವ್ಯವಸ್ಥೆಯ ಕಾರ್ಯಕ್ರಮ. ಇದೊಂದು ಬಹಳಷ್ಟು ಉಪಯೋಗಕಾರಿ ಕಾರ್ಯಕ್ರಮ ಆಗಿತ್ತು. 20 ವರ್ಷಗಳಿಂದ ಅನೇಕ ಕೋಟ್ಯಾಂತರ ರೂಪಾಯಿಯ ಒಂದು ಸ್ವತ್ತು ಕೂಡ ಸರ್ಕಾರಕ್ಕೆ ಸೃಜಿಸಲಾಗಿದೆ. ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತ್ಗಳಿಗೆ ಕಟ್ಟಡ ಈ ನರೇಗಾದಿಂದ ಆಗಿದೆ. ಗ್ರಾಮ ಪಂಚಾಯತ್ಗಳಿಗೆ ಬೇರೆ ಬೇರೆ ರೀತಿಯ ಕಟ್ಟಡಗಳು, ಬ್ರಿಡ್ಜ್ಗಳು, ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಅದೊಂದು ಅಸೆಟ್ ಆಗಿ ದೇಶಕ್ಕೆ ಪರಿಣಾಮ ಆಗಿದೆ. ಇಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು NDA ಸರ್ಕಾರ ಬಂದು ಈ ಕಾರ್ಯಕ್ರಮದ ಮೂಲ ಸ್ವರೂಪವನ್ನೇ ಬದಲಾವಣೆ ಮಾಡಿದ್ದಾರೆ ಮತ್ತು ಮಹಾತ್ಮ ಗಾಂಧಿ ಅವರ ಹೆಸರಿನ ಈ ಕಾರ್ಯಕ್ರಮವನ್ನ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಕೂಡ ಅವರು ತೆಗೆದಿದ್ದಾರೆ. ಇವರ NDA ಸರ್ಕಾರ ಬಂದ ಮೇಲೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಹೆಸರನ್ನು ಬದಲಾವಣೆ ಮಾಡಿದ್ದು ಬಿಟ್ರೆ ಇವರು ಬೇರೆ ಮಾಡಿದ್ದು ಏನಿಲ್ಲ. ಈ ಕಾರ್ಯಕ್ರಮವನ್ನು ಅವರು ರದ್ದುಗೊಳಿಸುವಂತಹ ಹುನ್ನಾರ. ಹಿಂದೆ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಅನುದಾನವನ್ನು ಕೊಡಬೇಕಾಗಿತ್ತು. ಇವತ್ತು ಈ ಕಾರ್ಯಕ್ರಮದನ್ನ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿ ರಾಜ್ಯದ ಮೇಲೆ ಹೊರೆಯನ್ನು ಹೊರಿಸಿದ್ದಾರೆ. ಇದು ರಾಜ್ಯ ಸರ್ಕಾರದೊಂದಿಗೆ ಮಾತನಾಡಿ ಇವರು ಮಾಡಬೇಕಾಗಿತ್ತು. ನಮ್ದು ಫೆಡರಲ್ ಸಿಸ್ಟಮ್ ಆಫ್ ಗವರ್ಮೆಂಟ್, ಒಕ್ಕೂಟದ ವ್ಯವಸ್ಥೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ನಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅವರು ಯಾವುದೇ ಕನ್ಸಲ್ಟೇಷನ್ ಇಲ್ಲದೆ ಈ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದಾರೆ ಮತ್ತು ಗಾಂಧೀಜಿ ಅವರ ಹೆಸರನ್ನ ಅಳಿಸಿ ಹಾಕಿದ್ದಾರೆ. ಮೂಲ ಸ್ವರೂಪವನ್ನು ಬದಲಾವಣೆ ಮಾಡಿದ್ದಾರೆ. ಹೇಗೆ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಷ್ಟರವರೆಗೆ ಈ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡ್ತಾ ಇತ್ತು. ಸಂಪೂರ್ಣ ಫುಲ್ ಅಧಿಕಾರ ಅವರಿಗೆ. ಇವತ್ತು ಈ ಒಂದು ಅಧಿಕಾರವನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಕೇಂದ್ರ ಸರ್ಕಾರ ಹೇಳಿದ ಗ್ರಾಮ ಪಂಚಾಯತ್ಗಳಲ್ಲಿ ಮಾತ್ರ ಇದು ಅನುಷ್ಠಾನ ಆಗ್ತದೆ. ಎಲ್ಲಾ ಗ್ರಾಮ ಪಂಚಾಯತ್ ನಲ್ಲಿ ಆಗ್ಬೇಕು ಅಂತಿಲ್ಲ, ಸಿಲೆಕ್ಟಿವ್ ಆಗಿ. ಮತ್ತು ಕೇಂದ್ರ ಸರ್ಕಾರ ಅನೇಕ ನಿಬಂಧನೆಗಳನ್ನು ಮಾಡುವ ಮುಖಾಂತರ ಕೃಷಿ ಕೂಲಿ ಕಾರ್ಮಿಕರಿಗೆ ಕೂಡ ನಿಬಂಧನೆಗಳನ್ನ ಹಾಕಿದ್ದಾರೆ. ಇದರಿಂದಾಗಿ ಹೆಚ್ಚು ಜನರಿಗೆ ಕೆಲಸ ಸಿಗ್ತದೆ ಅನ್ನುವಂತ ಒಂದು ಭರವಸೆ ಕೂಡ ಇಲ್ಲ. ಇಂತಹ ಒಂದು ಕರಾಳ ಕಾನೂನು ಕೇಂದ್ರ ಸರ್ಕಾರ ತಂದಿದೆ, ಇದರ ವಿರುದ್ಧವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, UPA ಅಧ್ಯಕ್ಷರಾಗಿದ್ದಂತಹ ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರು, ವಿರೋಧ ಪಕ್ಷದ ಪಾರ್ಲಿಮೆಂಟ್ ನಾಯಕರಾದ ರಾಹುಲ್ ಗಾಂಧಿ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಇವರೆಲ್ಲ ಇಡೀ ದೇಶದಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಆದ್ರಿಂದ ನಾವು 1 ದಿವಸದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೇವೆ
ಮತ್ತು ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದೇವೆ. ಇವತ್ತಿನಿಂದ 4 ದಿನಗಳ ಕಾಲ 100 ಕಿಲೋಮೀಟರ್ ಸುಳ್ಯದಿಂದ ಮೂಲ್ಕಿವರೆಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದುಕೊಳ್ಬೇಕು, ನರೇಗಾವನ್ನ ಮತ್ತೆ ಅನುಷ್ಠಾನ ಮಾಡಬೇಕು ಅನ್ನುವಂತ ನಮ್ಮ ಬೇಡಿಕೆ. ಈ ಹೋರಾಟ ಮುಂದುವರಿತದೆ. ಅವರು ಯಾವತ್ತುವರೆಗೆ ಅವರ ಕರಾಳ ಕಾರ್ಯಕ್ರಮವನ್ನು ವಾಪಸ್ ತೆಗೆದುಕೊಳ್ಳೋದಲ್ವಾ ಅಷ್ಟರವರೆಗೆ ನಮ್ಮ ಹೋರಾಟ ಇದ್ದೇ ಇದೆ. ಮನ್ರೇಗಾವನ್ನ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವರು ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ, ಕರೆದು ಅಲ್ಲಿ ಕೂಡ ನಿರ್ಣಯವನ್ನು ಮಾಡಿದ್ದಾರೆ. ಆದ್ರಿಂದ ಇದನ್ನು ನಾವು ಸ್ಪಷ್ಟವಾಗಿ ಈ ಕಾರ್ಯಕ್ರಮವನ್ನು ಧಿಕ್ಕರಿಸ್ತೇವೆ. ಮನ್ರೇಗಾ ಕಾರ್ಯಕ್ರಮವನ್ನು ಮತ್ತೆ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಬೇಕು. ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರ ಮಾತುಗಳು. ನಮ್ಮೊಂದಿಗೆ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ PC ಜಯರಾಮ್ ಇವರಿದ್ದಾರೆ. ಇವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಸಾಗ್ತಾ ಇದ್ದಾರೆ. ಸರ್, ಈ ಒಂದು ಪಾದಯಾತ್ರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಒಂದು ಪಾದಯಾತ್ರೆ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮಾಡತಕ್ಕಂಥ ಒಂದು ವಿಶೇಷ ಪಾದಯಾತ್ರೆ. ನಮ್ಮ ಸರ್ಕಾರ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಿ, UPA ಸಂಸದೀಯ ಪಕ್ಷದ ಅಧ್ಯಕ್ಷರಾಗಿರತಕ್ಕಂಥ ಸೋನಿಯಾ ಗಾಂಧಿ ಅವರು ತಂದಿರತಕ್ಕಂಥ ಒಂದು ವಿಶೇಷ ಇದು ಕಾಯ್ದೆ. ಅಂದ್ರೆ ಅವರ ನಮ್ಮ ಅಧಿಕಾರದ ಅವಧಿಯಲ್ಲಿ UPA ಸರ್ಕಾರ ಮಾಡಿರತಕ್ಕಂಥ ಮನ್ರೇಗಾ ಯೋಜನೆ ಮತ್ತು ಆಹಾರ ಭದ್ರತಾ ಕಾಯ್ದೆಗಳು ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಕಾಯ್ದೆಗಳು. ಈ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬನ ಕೈಗೂ ಕೆಲಸ ಸಿಗಬೇಕು. ಆ ಕೆಲಸದಿಂದ ಅವನು ಸರ್ಕಾರದಿಂದ ಕೊಡತಕ್ಕಂಥ ಅಕ್ಕಿ ಇರ್ಬೋದು, ಹಣ ಇರ್ಬೋದು, ಇದರಿಂದ ಅವನು ಬದುಕು ಸಾಗಿಸಬೇಕು. ಅದರ ಜೊತೆಗೆ ಆಹಾರ ಭದ್ರತಾ ಕಾಯ್ದೆಯ ಮುಖೇನ ಯಾವನೇ ಒಬ್ಬ ವ್ಯಕ್ತಿ ಕೂಡ ಬಡತನದಿಂದ ಇರಬಾರದು, ಹಸಿವಿನಿಂದ ಇರಬಾರದು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ತಂದಿರತಕ್ಕಂಥ ಒಂದು ವಿಶೇಷ ಕಾಯಿದೆ. ಸುಮಾರು 20 ವರ್ಷಗಳಿಂದ ಇದು ನಡೀತಾ ಬಂದಿದೆ. ಬಹುಶಃ 20 ವರ್ಷಗಳಲ್ಲಿ ಬಹಳಷ್ಟು ಸಂಪನ್ಮೂಲ ಕ್ರೋಢೀಕರಣ ಆಗಿದೆ. ಅದರ ಜೊತೆಗೆ ಬಹಳಷ್ಟು ಕೆಲಸ ಇಲ್ಲದೆ ಅಲೆದಾಡತಕ್ಕಂಥ ಜನ ಗುಳೆ ಬಂದು ಒಂದು ಭಾಗದಿಂದ ಒಂದು ಭಾಗಕ್ಕೆ ಗುಳೆ ಬಂದು ವಾಸಿಸ್ತಿದ್ರು. ಅವರ ಮಕ್ಕಳಿಗೆ ವಿದ್ಯೆ ಇಲ್ಲ, ವಸತಿ ಇಲ್ಲದಂಥ ಒಂದು ದಿವಸದಲ್ಲಿ ಬಹುಶಃ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ತನ್ನ ಇರತಕ್ಕಂಥ ಪ್ರದೇಶದಲ್ಲಿ ಇವತ್ತು ಕೆಲಸವನ್ನು ಮಾಡಿಕೊಂಡು ಅಲ್ಲೇ ತನ್ನ ಬದುಕನ್ನು ಸಾಗಿಸ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಬಡವರಿಗೆ ಸಿಕ್ಕಿದೆ ಅಂತ ಹೇಳುವಂಥ ವಿಶೇಷ ಒಂದು ಕಾಯ್ದೆ. ಬಹುಶಃ ಇವತ್ತು ಈ ಕಾಯ್ದೆಯನ್ನು ಸುಮಾರು 20 ವರ್ಷಗಳಿಂದ ನಡೆದು ಬಂದ ಹಲವಾರು ಸಂಪನ್ಮೂಲಗಳು ಕೂಡ ಈ ಕಾಯ್ದೆಯಿಂದ ಕ್ರೋಢೀಕರಣವಾಗಿ ಆಗಿವೆ. ಈ ಒಂದು ಕಾಯ್ದೆಯನ್ನು ಕತ್ತರಿಸತಕ್ಕಂಥ ಒಂದು ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಆಗಿರತಕ್ಕಂಥ ಈ ಒಂದು ಕಾಯ್ದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಹುಶಃ ಇವತ್ತು ಹೆಸರು ಬದಲಾವಣೆ, ಇವತ್ತು ಕಾರ್ಯಕ್ರಮದಲ್ಲಿ ಹೆಸರು ಬದಲಾವಣೆಗಳನ್ನು ಮಾಡಿ ಅದರ ಜೊತೆಗೆ ಇವತ್ತು ಮುಂದೆ ಇತ್ತು 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಕೊಡತಕ್ಕಂಥ ಒಂದು ಯೋಜನೆ ಇತ್ತು. ಬಹುಶಃ ಇವತ್ತಿನ ಕಾಯ್ದೆ ತಿದ್ದುಪಡಿಯಲ್ಲಿ 60% ಕೇಂದ್ರ, 40% ರಾಜ್ಯ ಕೊಡತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಯಾವುದು ಗ್ರಾಮ ಪಂಚಾಯತಿಗಳಿಗೆ ಬಹುಶಃ ಪಂಚಾಯತಿಗಳಿಗೆ ಇರತಕ್ಕಂಥ ಎಲ್ಲ ಅವಕಾಶವನ್ನು ಮೊಟಕುಗೊಳಿಸಿ ಇವತ್ತು ಕೇಂದ್ರವೇ ಯಾವುದೇ ಪಂಚಾಯತ್ ಅವರಿಗೆ ಇದೆ, ಯಾವುದೇ ರಾಜ್ಯ ಇದೆ, ಅವರಿಗೆ ಅಗತ್ಯತೆ ಇದೆ, ಆ ರಾಜ್ಯಕ್ಕೆ ಮಾತ್ರ ಕೊಡತಕ್ಕಂಥ ಒಂದು ಯೋಜನೆ. ಬಹುಶಃ ಬಹಳಷ್ಟು ರಾಜ್ಯಗಳಿಗೆ ಅವರಿಗೆ ಅಗತ್ಯ ಇಲ್ಲದಂಥ ರಾಜ್ಯಗಳಿಗೆ ಕೊಡದೆ, ಅಗತ್ಯ ಇಲ್ಲದಂಥ ಪಂಚಾಯತಿಗಳಿಗೆ ಕೊಡದೆ ಬಹುಶಃ ಬಡತನ ಪುನಃ ಹುಟ್ಟು ಹಾಕತಕ್ಕಂಥ ಒಂದು ವಿಶೇಷ ವ್ಯವಸ್ಥೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇದೆ. ಬಹುಶಃ ಈ ಕಾಯ್ದೆಯನ್ನು ಹಿಂದೆ ನಮ್ಮ UPA ಸರ್ಕಾರ ತಂದಿರುತ್ತಂತೆ ಪ್ರತಿಯೊಬ್ಬರಿಗೂ ಕೆಲಸವನ್ನು ಕೊಡಬೇಕು, ಬಹುಶಃ ಹೆಸರು ಬದಲಾವಣೆ ಮಾಡಬಾರದು, ಮತ್ತು ಅಲ್ಲಿರತಕ್ಕಂಥ ಸ್ವರೂಪವನ್ನು ಕೂಡ ಬದಲಾವಣೆ ಮಾಡದೆ ಪ್ರತಿಯೊಬ್ಬನಿಗೂ ಕೂಡ ಬದುಕು ಹಕ್ಕನ್ನು ಕೊಡಬೇಕು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಇವತ್ತು ನಮ್ಮ ಪಾದಯಾತ್ರೆಯ ಮೂಲಕ ಸರ್ಕಾರವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಸುಳ್ಯದಿಂದ ಆರಂಭವಾಗಿ ನಡೆದು ಮೂಲ್ಕಿಯವರೆಗೆ ಸುಮಾರು 4 ದಿವಸಗಳ ಕಾಲ 100 ಕಿಲೋಮೀಟರ್ ಇವತ್ತು ಪಾದಯಾತ್ರೆ ನಡೀತಿದೆ. ಅದು ಇವತ್ತು ಸುಳ್ಯದಿಂದ ಆರಂಭ ಆಗಿದೆ. ಬಹುಶಃ ಸುಳ್ಯದಿಂದ ನಾವು ಪ್ರತಿರೋಧವನ್ನು ಕೂಡ ವ್ಯಕ್ತಪಡಿಸುತ್ತೇವೆ ಅಂತ ಹೇಳತಕ್ಕಂಥ ಅಭೂತಪೂರ್ವ ಜನ ಇವತ್ತು ಸೇರಿದ್ದಾರೆ. ಬಹುಶಃ ದೇಶದೆಲ್ಲೆಡೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾದಯಾತ್ರೆಗಳ ಮುಖೇನ ಇವತ್ತು ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳುವುದನ್ನು ಕೂಡ ಬಹುಶಃ ಇದು ಎಲ್ಲಿಯವರೆಗೆ ಇದನ್ನು ಮರಳಿ ತರುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕಾಂಗ್ರೆಸ್ ಪಕ್ಷದ UPA ಸರ್ಕಾರ ತಂದಿರುವಂತಹ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಹತ್ವದ ಯೋಜನೆಯನ್ನು ದಿಕ್ಕುಪಾಲು ಮಾಡಿದಂತಹ ಕೀರ್ತಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮೀಣ ಜನತೆ, ಕೇವಲ ಕಾಂಗ್ರೆಸ್ಸಿಗರು ಮಾತ್ರ ಅಲ್ಲ, ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಪ್ರತಿನಿಧಿಗಳು, ಅದೇ ರೀತಿ ಕೂಲಿ ಕಾರ್ಮಿಕರು, ಕೃಷಿಕರು ಎಲ್ಲರೂ ಸೇರಿ ಒಕ್ಕಲಿನಿಂದ ಇದನ್ನು ಪ್ರತಿಭಟಿಸಬೇಕಾದಂಥ ಅನಿವಾರ್ಯತೆ ಬಂದಿದೆ. ನಾವು ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಹೇಳಿ ನಾವು ಒಪ್ಪಿಕೊಂಡಿದ್ದೇವೆ, ಇಡೀ ಪ್ರಪಂಚ ಒಪ್ಪಿಕೊಂಡಿದೆ. ಅಂಥದ್ರಲ್ಲಿ BJP ಅವರು ಒಪ್ಪಿಕೊಳ್ಳಿಕ್ಕೆ ಈಗಲೂ ತಯಾರಿಲ್ಲ. ಅವರ ಹೆಸರನ್ನು ತೆಗೆಯುವುದರ ಮೂಲಕ ಅವರಿಗೆ ಅವಮಾನ ಮಾಡಿದ್ದಾರೆ. ಇದು ಮಾತ್ರವಲ್ಲ,
ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿ ಮತ್ತು ಆರ್ಥಿಕ ಶಕ್ತಿ, ಒಂದು ಸಂಪನ್ಮೂಲ ಅಂತೂ ಆಸ್ತಿ ಸೃಜನೆಗೆ ಒಂದು ಹೊಸ ಹೆಜ್ಜೆ ಇಟ್ಟದ್ದು UPA ಸರ್ಕಾರದ ಈ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆಯನ್ನು ಹೆಸರು ಬದಲಾಯಿಸಿದ್ದು ಮಾತ್ರ ಅಲ್ಲ, ಆ ಯೋಜನೆಯನ್ನೇ ರದ್ದುಪಡಿಸಿದ್ದು ಈ ಎಲ್ಲ ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಒಂದು ಗದಾಪ್ರಹಾರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ವ್ಯವಸ್ಥೆಯ ಮೂಲಕ ಮನ್ರೇಗಾ ಕಾನೂನಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ. 3 ಅವಧಿಯಲ್ಲಿ ನಾನು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು 1 ಕೋಟಿಯಿಂದ 1.5 ಕೋಟಿ ವಾರ್ಷಿಕ ಖರ್ಚು ಮಾಡಿ ನಾವು ಕೃಷಿಕರಿಗೆ ಎಷ್ಟು ಕೊಟ್ಟಿದ್ದೇವೆ ಅಂದರೆ ವರ್ಷದಲ್ಲಿ 32 ಲಕ್ಷದ ರೂಪಾಯಿ ಒಂದು ಗ್ರಾಮದಲ್ಲಿ ಕೃಷಿಕರಿಗೆ ಕೊಟ್ಟು ಅವರಿಗೆ ನೇರ ಹಣದ ವರ್ಗಾವಣೆ ಆಗುವಂತ ಕೆಲಸ ಕಾರ್ಯ ಕೃಷಿ ಚಟುವಟಿಕೆಯಲ್ಲಿ ಆಗಿದೆ. ಶಾಲೆಗಳಲ್ಲಿ ನಾವು ಕೃಷಿ ಚಟುವಟಿಕೆಯನ್ನು ಮಾಡಿ ಸುರಿಬೈಲಿ ಎಂಬ ಒಂದು ಶಾಲೆ ಬಂಟ್ವಾಳ ತಾಲೂಕಿನಲ್ಲಿ ರಾಷ್ಟ್ರ ಗೌರವವನ್ನು ಪಡೆದು ಪದಕವನ್ನು ಪಡೆದುಕೊಂಡಿದೆ. ಈಗ ಆ ಶಾಲೆಯಲ್ಲಿ 2 ಲಕ್ಷದಿಂದ 3 ಲಕ್ಷ ವಾರ್ಷಿಕ ಆದಾಯ ಆ ಶಾಲೆಗೆ ಬರ್ತಾ ಇದೆ. ಇಂಥ ಒಂದು ಒಳ್ಳೆಯ ಅಂಗನವಾಡಿ ಇರಬಹುದು, ಶಾಲೆ ಇರಬಹುದು, ರಸ್ತೆ ಇರಬಹುದು, ಕೃಷಿಕರಿಗಿರ್ಬೋದು ಅಥವಾ ನಮ್ಮ ಮೂಲಭೂತ ಸೌಕರ್ಯ ಹೆಚ್ಚಿನ ಕೆರೆಗಳು ಎಲ್ಲವನ್ನು ಮಾಡಿದಂತ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಪಡಿಸಿದ ಮುಂದಿನ ದಿನಗಳಲ್ಲಿ ಇದು ಗ್ರಾಮೀಣ ಪ್ರದೇಶಕ್ಕೆ ಒಂದು ವ್ಯವಸ್ಥೆ ಇಲ್ಲದಾಗಿ, ಸಂಪನ್ಮೂಲ ಇಲ್ಲದಾಗಿ ಗ್ರಾಮೀಣ ಜನತೆ ತತ್ತರಗೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವಂತ ಎಲ್ಲ ಯಾರು ಅಭ್ಯರ್ಥಿಗಳು ಆಲೋಚನೆ ಮಾಡ್ತಾ ಇದ್ದಾರೆ, ಇವರು ಇದಕ್ಕೆ ವಿರುದ್ಧ ಹೋರಾಟ ಮಾಡಬೇಕು. ಯಾಕಂತ ಹೇಳಿದ್ರೆ ಮುಂದೆ ನೀವು ಜನಪ್ರತಿನಿಧಿಯಾಗಿ ಬಂದ್ರೆ ನಿಮಗೆ ಗ್ರಾಮ ಪಂಚಾಯತ್ ಕೆಲಸ ಮಾಡಲಿಕ್ಕೆ ಏನೊಂದು ಚಿಕ್ಕಾಸು ಅನುದಾನ ಇರುವುದಿಲ್ಲ. ನೀವು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಕೇವಲ ನಾಮಕೆ ವ್ಯವಸ್ಥೆ ಪ್ರತಿನಿಧಿಯಾಗಿ ಹೋಗಬೇಕಾಗಿದೆ. ಈಗಿಂದಲೇ ಎಲ್ಲರೂ ಎಚ್ಚೆತ್ತುಕೊಳ್ಳಿ, ನೀವೆಲ್ಲ ಈ ಆಂದೋಲನದಲ್ಲಿ ಸೇರಿಕೊಳ್ಳಿ. ಈ ಒಂದು ಆಂದೋಲನ ರಾಷ್ಟ್ರ ಮಟ್ಟಕ್ಕೆ ಮುಟ್ಟಿ ಆ ಮೂಲಕ ನರೇಂದ್ರ ಮೋದಿ ಅವರು ಈ ಆಂದೋಲನಕ್ಕೆ ಹೆದರಿ ಈ ರಾಮ್ಜಿ ಏನು ಅವ್ರದ್ದು ಹೊಸ ಯೋಜನೆ ಇದೆ ವಿಜಿ ಗ್ರಾಮ್ಜಿ, ಇದನ್ನು ರದ್ದುಪಡಿಸಿ ಮನ್ರೇಗಾವನ್ನು ಸ್ಥಾಪಿಸುವವರೆಗೆ ನಾವು ವಿರಮಿಸಬಾರದು. ಈ ಮೂಲಕ ನಾವು ಸುಳ್ಯದಿಂದ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಮೂಲ್ಕಿ ತಲುಪುವವರೆಗೆ ಜನಾಂದೋಲನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿ ಆ ಮೂಲಕ ನಮ್ಮ ಈ ಆಂದೋಲನ ಯಶಸ್ವಿಯಾಗಿ ಗ್ರಾಮೀಣ ಜನತೆಗೆ ಇದು ಮನರೇಗಾ ಯೋಜನೆ ಮರುಸ್ಥಾಪನೆ ಮಾಡಿ ಇದರ ಫಲ ನಮ್ಮ ಗ್ರಾಮೀಣ ಜನತೆಗೆ ಸಿಗ್ಬೇಕು. ಇದೇ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ನಾನು ಅಬ್ಬಾಸ್ ಅಲಿ, ದಕ್ಷಿಣ ಕನ್ನಡ ಜಿಲ್ಲಾ ಹಸ್ತಕರಿತ ಕಾರ್ಮಿಕರ ಅಧ್ಯಕ್ಷರು. ರೈತರಿಗೆ ಮತ್ತು ಕಾರ್ಮಿಕರಿಗೆ 10% ಅನುದಾನವನ್ನು ಕೊಟ್ಟು 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಅದನ್ನು ಬದಲಾವಣೆ ಮಾಡಿ 40% ರಾಜ್ಯ ಸರ್ಕಾರ, 60% ಕೇಂದ್ರ ಸರ್ಕಾರ ಮಾಡಿ ಎಲ್ಲಿ ಕೇಂದ್ರ ಸರ್ಕಾರ ಹೇಳ್ತದೆ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ರೈತರಿಗೆ ಮತ್ತು ಕಾರ್ಮಿಕರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ನಮ್ಮ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಇದಕ್ಕೆ ಸುಳ್ಯದಿಂದ ಮುಲ್ಕಿಯವರೆಗೆ ಪ್ರತಿಭಟನೆ ಇಟ್ಟಿದೆ. ಅದಕ್ಕೆಲ್ಲ ನಾವು ಸೇರಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ತೀವ್ರತೆಯನ್ನು ಪಡೆಯುವ ಎಲ್ಲ ಸೂಚನೆಗಳಿದೆ. ಯಾಕಂತ ಹೇಳಿದ್ರೆ ಕಾರ್ಮಿಕರಿಗೆ ಮತ್ತು ರೈತರಿಗೆ ಇದರಿಂದ ತುಂಬಾ ತೊಂದರೆ ಆಗಿದೆ. 10% ಎಲ್ಲಿ 40% ಎಲ್ಲಿ. ನನ್ನ ಹೆಸರು ಉಷಾ ಅಂಚನ್, ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ. ಇವತ್ತು ಎಲ್ಲಾ ಕಡೆ ದಕ್ಷಿಣಾದ್ಯಂತ ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ. ಇವತ್ತಿನಿಂದ ಆರಂಭವಾಗಿ 4 ದಿನಗಳ ಕಾಲ ಈ ಒಂದು ಪ್ರತಿಭಟನಾ ಕಾಲ್ನಡಿಗೆ ಜಾಥಾ ನಡೀಲಿಕ್ಕಿದೆ. ನಮ್ಮ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಹಾಗೂ ಸೋನಿಯಾ ಗಾಂಧಿ ಅವರು ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ, ಅದು ಕಾಯ್ದೆ ರೂಪದಲ್ಲಿ. ಗಾಂಧೀಜಿ ಹೇಳ್ತಾ ಇದ್ರು, ಗ್ರಾಮಗಳ ಅಭಿವೃದ್ಧಿ ಆಗದ ಹೊರತು ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇದನ್ನು ಮನಗಂಡಂತಹ ಮನಮೋಹನ್ ಸಿಂಗ್ ಅವರು ಜನರಿಗೆ ನೇರವಾಗಿ ಉದ್ಯೋಗವನ್ನು ಕೊಡಬೇಕು ಮತ್ತು ಸಬಲೀಕರಣವನ್ನು ಮಾಡಬೇಕು, ಅದರಲ್ಲೂ ಕೂಡ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ವೇತನವನ್ನು ಕೊಡುವಂತಹ ಒಂದು ಯಾವುದಾದ್ರೂ ಒಂದು ಉದ್ಯೋಗವನ್ನು ತರಬೇಕು, ಜಾರಿಗೊಳಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಾಯ್ದೆ ಮೂಲಕ ಜಾರಿಗೆ ತರ್ತಾರೆ. ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನೇರವಾಗಿ ಕೇಂದ್ರದಿಂದ ಗ್ರಾಮ ಪಂಚಾಯತ್ಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇತ್ತು, ಇಡೀ ಗ್ರಾಮಗಳ ಅಭಿವೃದ್ಧಿ ಆಗ್ತಾ ಇತ್ತು. ನಾನು ಕೂಡ ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಸಾಧಾರಣ 10 ವರ್ಷಗಳ ಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಗಳಲ್ಲಿ ಅದೆಷ್ಟು ಮನೆಗಳು ಹಚ್ಚ ಹಸಿರಿನಿಂದ ಇವತ್ತು ಕಂಗೊಳಿಸ್ತದೆ ಅಂತ ಹೇಳಿದ್ರೆ ಇದು ಉದ್ಯೋಗ ಖಾತ್ರಿಯಲ್ಲಿ ನೆಟ್ಟಂತಹ ಅಡಿಕೆ ತೋಟಗಳಾಗಿರ್ಬೋದು, ತೆಂಗಿನ ತೋಟಗಳಾಗಿರ್ಬೋದು, ಅಥವಾ ಅವರ ಮನೆಯಲ್ಲಿ ಮಾಡಿದಂತಹ ಪ್ರತಿಯೊಂದು ಕೆಲಸದಿಂದ ಕೂಡ ಅವರ ಮನೆಯಲ್ಲಿ ಕೆಲಸ ಮಾಡಿ ಅವರು ಇವತ್ತು ಸಂಬಳವನ್ನು ಪಡೆದಂತಹ ಬಹಳ ಒಂದು ಒಳ್ಳೆ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆಗಿತ್ತು. ಅದಲ್ಲದೆ ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಹೋದಾಗ ಅಲ್ಲಿ ಅದೆಷ್ಟೋ ಸಭಾಂಗಣಗಳನ್ನು ನೋಡುವಾಗ ಆ ಸಭಾಂಗಣದ ಹೆಸರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿದಂತಹ ಸಭಾಂಗಣಗಳಾಗಿವೆ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ಇವತ್ತು ಕೇಂದ್ರದಲ್ಲಿ ಬಿಜೆಪಿಯ ಮೋದಿ ಸರ್ಕಾರ ಬಂತ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ
ಅವರಿಗೆ ಹೊಸ ಯೋಜನೆ ತರಲಿಕ್ಕೆ ಯಾವುದು ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಆಲೋಚನೆಗಳು ಬರದಿದ್ದಾಗ ನಮ್ಮದೇ ಆದಂತಹ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯ ಹೆಸರನ್ನು ಬದಲಾಯಿಸಿದ್ರು. ಹೆಸರನ್ನು ಬದಲಾಯಿಸಿದಕ್ಕೆ ವಿ ರಾಮ್ಜಿ ಅಂತ ಹೇಳುವ ಹೆಸರನ್ನು ಇಟ್ಟು ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾವಾಗ ಕೇಂದ್ರ ಸರ್ಕಾರ ಎಲ್ಲಿ ಯಾವ ಗ್ರಾಮ ಪಂಚಾಯತಿಯನ್ನು ಸೂಚಿಸ್ತದ ಆ ಗ್ರಾಮ ಪಂಚಾಯತಿಗಳಲ್ಲಿ ಉದ್ಯೋಗವನ್ನು ನಿರ್ಧರಿಸುವಂತಹ ಕೆಲಸವನ್ನು ಮಾಡಿದೆ. ಅಲ್ಲದೆ 60-40 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಅನುದಾನವನ್ನು ಹಾಕಿ ಉದ್ಯೋಗ ಮಾಡುವಂತಹ ಒಂದು ಕೆಲಸ ಮಾಡುವಂತಹ ಯೋಜನೆ ಆಗಿದೆ. ಆದ್ರೆ ನಾನಿಲ್ಲಿ ಹೇಳುದು ಇಷ್ಟೇ, ಮಹಾತ್ಮ ಗಾಂಧಿ ಅಹಿಂಸೆಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಒಬ್ಬ ವ್ಯಕ್ತಿಯ ಹೆಸರನ್ನು ಯಾವ್ದಾದ್ರು ಯೋಜನೆಗೆ ಅಥವಾ ಒಂದೊಂದು ನಗರಕ್ಕೆ ಅಲ್ಲಿ ಆದ್ರೂ ಇಡ್ಬೇಕು ಅಂತ ಆದ್ರೆ ಅವರೊಬ್ಬ ಮಹಾನ್ ಪುರುಷರಾಗಿರ್ಬೇಕು ಅಥವಾ ಮಹಾ ತ್ಯಾಗಿಯಾಗಿರ್ಬೇಕು ಅಥವಾ ಸಾಧನ ಪುರುಷರಾಗಿರ್ಬೇಕು. ಅಂತಹ ಇಡೀ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರೇ ನಮ್ಮ ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ನಮ್ಮ ಸೋನಿಯಾ ಗಾಂಧಿ ಹಾಗೂ ನಮ್ಮ ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧಿಯ ಹೆಸರಲ್ಲಿ ಇವತ್ತು ನರೇಗಾ ಯೋಜನೆಯನ್ನು ಜಾರಿಗೆ ತಂದ್ರು. ಆದ್ರೆ ಬಹಳ ಬೇಸರ ಸಂಗತಿ, ಬಿಜೆಪಿ ಅವರಿಗೆ ಯಾವ್ದು ಹೊಸ ಯೋಜನೆ ತರಲಿಕ್ಕೆ ಅವರ ಜ್ಞಾನದಲ್ಲಿ ಇಲ್ವಾ ಅಥವಾ ಅವರಿಗೆ ಗೊತ್ತಿಲ್ವಾ? ನಮ್ಮದೇ ಯೋಜನೆಯನ್ನು ಹೆಸರು ಬದಲಿದ ತಕ್ಷಣ ಅವರ ಯೋಜನೆ ಆಗುದಿಲ್ಲ. ಅದರಲ್ಲೂ ಕೂಡ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದಕ್ಕೆ ನಾವೆಲ್ಲ ಒಕ್ಕೂಟದಿಂದ ಖಂಡಿಸ್ತಾ ಇದ್ದೇವೆ. ಇವತ್ತು ಈ ಪಾದಯಾತ್ರೆ ನಡೀತಾ ಇರುವುದು ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಮರಳಿ ನರೇಗಾ ಯೋಜನೆಯನ್ನು ಜಾರಿಗೆ ತರಬೇಕು, ಗ್ರಾಮ ಪಂಚಾಯಿತಿಗಳಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು. ಮೊದಲು ಹೇಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಉದ್ಯೋಗ ಖಾತ್ರಿ ಗ್ರಾಮ ಸಭೆಗಳು ನಡೆದು ಯಾವ ಕೆಲಸ ಆಗ್ಬೇಕು ಅಂತ ಹೇಳಿ ಗ್ರಾಮದ ಜನರೇ ನಿರ್ಧರಿಸ್ತಾ ಇದ್ರ ಆ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಆಗ್ಬೇಕು ಅಂತ ಹೇಳುತ್ತಾ ಇವತ್ತು ನಾವೆಲ್ಲರೂ ಸಹ ಕೂಡ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಗಳಾಗಬೇಕು. ಈ ಒಂದು ಪ್ರತಿಭಟನೆ ನಡೀತಾ ಇರೋದು ಕಾರ್ಮಿಕರಿಗೋಸ್ಕರ, ಉದ್ಯೋಗ ಕಲ್ಪಿಸೋಸ್ಕರ. ನಾವೆಲ್ಲ ಒಟ್ಟು ಸೇರಿ 4 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ. ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ನಡೆಯುವಂತಹ ಈ ಕೇಂದ್ರ ಸರ್ಕಾರದ ಈ ಧೋರಣೆಗೆ ನಾವೆಲ್ಲ ಖಂಡಿಸೋಣ ಅಂತ ಹೇಳುತ್ತಾ ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.